ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. SSC MTS ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತ ಹೇಳಿ ಮತ್ತು ಹವಾಲ್ದಾರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರೆ. ಸೊ ಈ ಹುದ್ದೆಗಳಿದ್ದ ಅಪ್ಲಿಕೇಶನ್ ಡೇಟ್ ಕೂಡ 31/7/2024 ನಿನ್ನೆ ಕೂಡ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಯ್ತು. ಕ್ಲೋಸ್ ಆದ ತಕ್ಷಣನೇ ಒಂದು ನೋಟಿಸನ್ನು ರಿಲೀಸ್ ಮಾಡಿದ್ದಾರೆ. ನಿನ್ನೆ ಸಾಯಂಕಾಲ ನಿಮ್ಗೆ ನೋಟಿಸನ್ನು ರಿಲೀಸ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದಾರೆ. ಓಕೆ, ಇನ್ನೂ ಯಾರಾದರೂ ಅರ್ಜಿಗಳನ್ನ ಸಲ್ಲಿಸಿರ್ಲಿಲ್ಲಪ್ಪ ಅಂತಂದ್ರೆ ಓಕೆ, ಅಪ್ಲಿಕೇಶನ್ ಹಾಕುವಾಗ ಸರ್ವರ್ ಇರಲಿಲ್ಲ, ಎಷ್ಟೋ ಜನ ಅಪ್ಲಿಕೇಶನ್ಗಳು ಬಹಳ ಮಿಸ್ ಆಗಿದವು. ನೋಡ್ಕೊಡ್ರಿ, SSCಯಲ್ಲಿ ಯಾವುದೇ ತರನಾದಂಥ ಅಪ್ಲಿಕೇಶನ್ ಹಾಕೋಕೆ ಡೇಟ್ ಎಕ್ಸ್ಟೆಂಡ್ ಅನ್ನ ಕೊಡ್ತಿದ್ದಿಲ್ಲ. ಈ ಸರಿ ಪ್ರತಿಯೊಂದು ನೋಟಿಫಿಕೇಶನ್ ಆಗಿದ್ದನ್ನ ಅಪ್ಲಿಕೇಶನ್ ಹಾಕೋಕೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇದಾರೆ. ಓಕೆ, ಅದರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ SSC MTS ಅಂಡ್ ಹವಾಲ್ದಾರದಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳಲ್ಲಿ ಅದರಲ್ಲಿ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತ ಏನಿದೆಯಲ್ಲ, ಅದರಲ್ಲಿ ವೇಕೆನ್ಸೀಸ್ಗಳನ್ನ ಹುದ್ದೆಗಳನ್ನ ಹೆಚ್ಚಳವನ್ನ ಮಾಡಿದ್ರು. ಮೊದಲಿಗೆ ಯಾವ ತರ ಇತ್ತಪ್ಪ ಅಂದ್ರೆ SSC GD ದವ್ರದ್ದು ಮಾತ್ರ ಆ ಹುದ್ದೆಗಳನ್ನ ವಾಪಸ್ ಇನ್ಕ್ರೀಸ್ ಮಾಡ್ತಿದ್ರೆ. ಈಗ ಪ್ರತಿ ಒಂದರಲ್ಲಿ ಕೂಡ ನೋಟಿಫಿಕೇಶನ್ ದಲ್ಲಿ ನಿಮ್ಗೆ ವೇಕೆನ್ಸೀಸ್ಗಳನ್ನ ಇನ್ಕ್ರೀಸ್ ಮಾಡ್ತಾ ಇದಾರ. ಎಷ್ಟು ಇನ್ಕ್ರೀಸ್ ಅನ್ನ ಮಾಡಿದಾರ, ಇನ್ನೂ ಯಾರಾದ್ರೂ ಅರ್ಜಿಗಳನ್ನ ಸಲ್ಲಿಸಿರ್ಲಿಲ್ಲಪ್ಪ ಅಂತಂದ್ರೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ, ತಿಳ್ಕೊಳ್ರಿ. ಒಂದ್ಸರಿ ತಿಳ್ಕೊಂಡ ನಿಮ್ಗೂ ಕೂಡ ಅನಿಸ್ತತಿ ನಾನು ಕೂಡ ಅರ್ಜಿಯನ್ನು ಹಾಕಬೇಕಾಗಿತ್ತು, ಹಾಕಿರ್ಲಿಲ್ಲ. ಓಕೆ, ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನು ಮ್ಯಾಗಾದ್ರೂ ಟೈಮಿಂಗ್ ಇದೆ, ಎಷ್ಟು ಟೈಮಿಂಗ್ ಇದೆ, ಎಷ್ಟು ದಿನ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ತಿಳಿಸ್ತಾ ಹೋಗ್ತೀನಿ ನಿಮ್ಗೆ. ಓಕೆ, ಮೊದಲಿಗೆ ಕರೆದಿರ್ತಕ್ಕಂಥ ಹುದ್ದೆಗಳು ಎಷ್ಟಿದ್ದಪ್ಪ ಅಂತಂದ್ರೆ 2326 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ರು. ಟೋಟಲ್ ಆಗಿ MTS ಅಂಡ್ ಹವಾಲ್ದಾರ 2326 ಹುದ್ದೆಗಳಲ್ಲಿ MTS ಎಷ್ಟಿದ್ದಪ್ಪ ಅಂತಂದ್ರೆ 4887 ಹುದ್ದೆಗಳು ಮಾತ್ರ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಇದ್ದು. ನೆಕ್ಸ್ಟ್ ಅದೇ ತರನಾಗಿ ಹವಾಲ್ದಾರ್ ಎಷ್ಟಿದ್ದಪ್ಪ ಅಂತಂದ್ರೆ 3439 ಹುದ್ದೆಗಳಿದ್ದು. ಟೋಟಲ್ ಆಗಿ 2326 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ರೆ. ಈಗ ಎಷ್ಟು ಹುದ್ದೆಗಳನ್ನ ಇನ್ಕ್ರೀಸ್ ಮಾಡಿದಾರ, ಓಕೆ, ಅದು MTS ಅಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತ ಏನಿದೆಯಲ್ಲ, ಇದರಲ್ಲಿ 6144 ಹುದ್ದೆಗಳನ್ನ ಹೆಚ್ಚಳವನ್ನ ಮಾಡಿದಾರ. ಎಷ್ಟಪ್ಪ ಅಂದ್ರೆ 6000 ಅಲ್ಲ, ಟೋಟಲಿ ಆಗಿ ನಿಮ್ಗೆ ಹುದ್ದೆಗಳನ್ನ ಹೆಚ್ಚಳವನ್ನ ಮಾಡಿದ್ದು ಎಷ್ಟಪ್ಪ ಅಂತಂದ್ರ 1226 ಹುದ್ದೆಗಳನ್ನ ಹೆಚ್ಚಳವನ್ನ ಮಾಡಿದಾರ. ಎಷ್ಟಪ್ಪ ಅಂತಾರ 1257 ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರ. 1257 ಹುದ್ದೆಗಳಪ್ಪ ಅಂತಂದ್ರ ಟೋಟಲ್ ಆಗಿ ನಿಮ್ಗೆ ಈ ಟೋಟಲ್ ಎಷ್ಟಪ್ಪ ಅಂದ್ರೆ 6000 ಚಿಲ್ಲರ್ ಹುದ್ದೆಗಳನ್ನ ಹೆಚ್ಚಳವಾಯಿತು. ಇವೆರಡು ಪ್ಲಸ್ ಮಾಡಿದಾಗ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ನಲ್ಲಿ ಮಾತ್ರ ಹೆಚ್ಚಳವನ್ನ ಮಾಡಿದಾರ. ಸೊ ಹವಾಲ್ದಾರದಲ್ಲಿ ಯಾವುದೇ ತರನಾದಂತ ವೇಕೆನ್ಸೀಸ್ಗಳನ್ನ ಇನ್ಕ್ರೀಸ್ ಮಾಡಿಲ್ಲ. ಹವಾಲ್ದಾರದಲ್ಲಿ ಯಾವುದೇ ವೇಕೆನ್ಸೀಸ್ಗಳನ್ನ ಇನ್ಕ್ರೀಸ್ ಮಾಡಿಲ್ಲ. ಟೋಟಲ್ ಆಗಿ ಈಗ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ MTS ಮತ್ತು ಹವಾಲ್ದಾರ್ ಕೂಡ್ಕೊಂಡ್ ಕೇಸಿಂದ 9583 ಹುದ್ದೆಗಳನ್ನ ಟೋಟಲ್ ಆಗಿ ಕೌಂಟ್ ಆಗಿದಾವು. ಇನ್ನೂ ಕೂಡ ವೇಕೆನ್ಸೀಸ್ಗಳ ಹೆಚ್ಚಳ ಆಗ್ಬೋದಾ? ಓಕೆ, ಇನ್ನೂ ಕೂಡ ಹೆಚ್ಚಳವನ್ನ ಆಗ್ಬಹುದು. ಅಪ್ಲಿಕೇಶನ್ ಯಾರಾದ್ರೂ ಹಾಕಿರಲಿಲ್ಲಪ್ಪ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ, ಡೇಟ್ ನೋಡ್ಕೊಳ್ರಿ. 3/8/2024 ಹೊರಗಡೆ ನಿಮ್ಗೆ ಅಪ್ಲಿಕೇಶನ್ ಡೇಟ್ ಕೂಡ ಇರ್ತದೆ. 3/8/2024 ಇವತ್ತು ಡೇಟ್ ನಿಮ್ಗೆ ಇರ್ತಕ್ಕಂಥದ್ದು 1. ಓಕೆನಾ? 1ಪ್ಪ ಅಂತಂದ್ರೆ ನೀವು ಇನ್ನೂ 3 ದಿನ ಟೈಮಿಂಗ್ ಇದೆ. ಇವತ್ತಿನ ಹಿಡಿದ್ರೆ 3 ದಿನ ನಿಮ್ಗೆ ಟೈಮಿಂಗ್ ಇದೆ. ಯಾರಾದ್ರೂ ಅರ್ಜಿಗಳನ್ನ ಸಲ್ಲಿಸಬೇಕು, ಇನ್ನೂ ಹಾಕಿರಲಿಲ್ಲ, ಸೊ ಸರ್ವರ್ ಬಿಸಿ ಇತ್ತು, ಆದ ಕಾರಣಕ್ಕೋಸ್ಕರ ಲೈವ್ ಫೋಟೋ ಇದ್ದ ಕಾರಣ ನಾನು ಯಾವುದೇ ಒಂದು ಅರ್ಜಿಯನ್ನ ಸಲ್ಲಿಸಿರ್ಲಿಲ್ಲಪ್ಪ ಅಂತಂದ್ರೆ ಓಕೆ, ಇವತ್ತ ಹೋಗ್ರಿ ನಿಮ್ಮ ನಿಯರೆಸ್ಟ್ ಆದಂತ ಸೈಬರ್ ಸೆಂಟರ್ಗೆ ಮತ್ತು ನೆಟ್ ಸೆಂಟರ್ಗೆ ಹೋಗೋಸಂದ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಈ ಅಪ್ಲಿಕೇಶನ್ ಅನ್ನ ಹಾಕಿ ಕೊಡ್ತಾರೆ. ಜಸ್ಟ್ SSLC ಮುಗಿಸಿದ್ರೆ ಸಾಕು. ಇದಕ್ಕೆ 10ನೇ ತರಗತಿಯಲ್ಲಿ ನೀವು 35 ಮಾರ್ಕ್ಸ್ ಅನ್ನ ತಗೊಂಡಿದ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದು ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತತಿ. ಯಾವ ತರ ಸಿಲೆಬಸ್ ಇರ್ತತಿ ಮತ್ತು ಎಷ್ಟು ಮಾರ್ಕ್ಸಿಗೆ ಇರ್ತದೆ ಅಂತ ಹೇಳಿ ಪ್ರತಿಯೊಂದು SSC MTS ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಹೋಗಿ ಒಂದ್ಸರಿ ಚೆಕ್ ಅನ್ನ ಮಾಡ್ಕೊಳ್ರಿ. ಈ ನ್ಯೂಸ್ ಅನ್ನ ನಾನು ನಿನ್ನೆ ತಿಳಿಸ್ಬೇಕಾಗಿತ್ತು. ನಿನ್ನೆ ಆಲ್ಮೋಸ್ಟ್ ಆಲ್ ಟೈಮಿಂಗ್ ಓವರ್ ಆಗಿತ್ತು, ಆ ಮಾಹಿತಿಯನ್ನ ಕೊಡಕ್ ಆಗಿರ್ಲಿಲ್ಲ. ಅದಕ್ಕೋಸ್ಕರನೇ ಈಗ ತಿಳಿಸಿದೀನಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಯೂಸ್ ಆಗೋಂಗ ಶೇರ್ ಮಾಡ್ಕೊಳ್ರಿ. ಅವ್ರಿಗೆ ಕೂಡ ಅಪ್ಲಿಕೇಶನ್ ಹಾಕಿರಲಿಲ್ಲಪ್ಪ ಅಂತಂದ್ರೆ ಹಾಕಿದವ್ರಿಗೆ ಕೂಡ ಒಂದೇನೋ ಖುಷಿ ವಿಚಾರ ಆಗುತ್ತೆ. ಓಕೆ, ಟೋಟಲ್ ಆಗಿ ಎಷ್ಟಪ್ಪ ಅಂದ್ರೆ 1257 ಹುದ್ದೆಗಳ ಹೆಚ್ಚಳ ಆಗಿದಾವೆ. ಅದು MTS ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ನಲ್ಲಿ ಹೆಚ್ಚಳವಾಗಿದಾವೆ. ಸೊ ಯಾರಾದ್ರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ಇಂಥವೆಲ್ಲ ಮಾಹಿತಿಗಳನ್ನ ನೋಟಿಫಿಕೇಶನ್ ಆದ ತಕ್ಷಣ ಮಾಹಿತಿ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಅದರಲ್ಲಿ ಎಷ್ಟು ವೇಕೆನ್ಸೀಸ್ಗಳು ಇನ್ಕ್ರೀಸ್ ಆಗಿದಾವೆ, ಡೇಟ್ ಯಾವಾಗ ಇರ್ತೈತಿ, ಎಕ್ಸಾಮ್ ಡೇಟ್ ಯಾವಾಗ, ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತೈತಿ, ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು, ಕೀ ಆನ್ಸರ್ನ ಯಾವ ಥರ ಚೆಕ್ ಮಾಡ್ಕೊಳ್ಬೇಕು. ನೀವು ಪ್ರತಿಯೊಂದು ಜಿಮೇಲ್ ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ. ನಮ್ಮಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಡೈಲಿ ಒಂದು 5 ಮಿನಿಟ್ಸ್ ಟೈಮನ್ನು ಕೊಟ್ಟರೆ ಇಂಥವೆಲ್ಲ ಪ್ರತಿಯೊಂದು ಅಪ್ಡೇಟ್ಗಳನ್ನ ನೀವು ತಿಳಿದುಕೊಳ್ಬೋದು ಸ್ನೇಹಿತರೆ.
ನಾನು ಹೇಳ್ತಾ ಇದ್ದೀನಿ, ಬೇಕಾದರೆ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಡ್ರಿ. ಸಾಕಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇಂಥ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಓಕೆ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ, ಸೊ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಕೊಡಿ ಸ್ನೇಹಿತರೆ. ಸೊ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಎಲ್ಲರಿಗೂ ಕೂಡ ಇನ್ಸ್ಟಾಗ್ರಾಮ್, ವಾಟ್ಸಪ್, ಟೆಲಿಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ರಿ, ಅವ್ರಿಗೆ ಕೂಡ ಯೂಸ್ಫುಲ್ ಆಗಲಿ. ಕೆಳಗಡೆ ಕಾಣ್ತಿದ್ದೀರಾ ಸಬ್ಸ್ಕ್ರೈಬ್ ಬಟನ್ನ, ಈ ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ಲ ಅಂತಂದರೆ ಯಾವ ಮಾಹಿತಿ ಕೂಡ ನಿಮ್ಗೆ ಬರೋದಿಲ್ಲ. ಈಗಾಗಲೇ ಸಬ್ಸ್ಕ್ರೈಬ್ ಬಟನನ್ನು ಕೆಳಗಡೆ ಕಾಣ್ತಿದ್ದೀರಾ ನೋಡ್ಕೊಳ್ರಿ. ಬೇಕಾದ್ರೆ ಆ ಬಟನನ್ನು ಒತ್ತಿಟ್ಕೊಂಡ್ರೆ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಒತ್ತಿಟ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಬರ್ತಾನೆ ಇರ್ತದೆ. ಸೊ ಇನ್ನೂ ಸಾಕಷ್ಟು ಅಪ್ಡೇಟ್ಗಳಿದಾವೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೈತಿ. ಆ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಬೇಕು, ಆ ನೋಟಿಫಿಕೇಶನ್ಗೆ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.